ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಸಂಸಾರದಲ್ಲಿ ಕಲಹ ಬರತಕ್ಕಂಥದ್ದು, ಹಾಗೆ ಪ್ರೇಮಿಗಳಿಗೆ ಮಂಗಲ ಕಾರ್ಯದಲ್ಲಿ ವಿಘ್ನ ಬರತಕ್ಕಂಥದ್ದು. ಏನೋ ನಾವು ಪ್ರೀತಿಯಿಂದ ವಿವಾಹ ಆಗ್ತೇವೆ ಅಂತ ಅಂದ್ಕೊಂಡಿದ್ದರೆ ಬೇರೆ ಬೇರೆ ರೀತಿಯಿಂದ ವಿಘ್ನಗಳು ಬರತಕ್ಕಂಥದ್ದು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹ ಸಾಧ್ಯತೆ, ಹಾಗೆ ಹೃದಯದ ಸಮಸ್ಯೆ ಸ್ವಲ್ಪ ಬರತಕ್ಕಂಥದ್ದು. ಆದ್ದರಿಂದ ಸರಿಯಾದ ಸೂಕ್ತವಾದಂತಹ ಚಿಕಿತ್ಸೆ ನಾವು ಪಡೆದುಕೊಳ್ಬೇಕಾಗ್ತದೆ. ಹಾಗೆ ಚರ್ಮದ ರೋಗ, ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ. ಸ್ನೇಹಿತರು ಮತ್ತೆ ಸಂಬಂಧಿಕರೊಂದಿಗೆ ಕಲಹ ಇರತಕ್ಕಂಥದ್ದು. ಹಾಗಾಗಿ ಸ್ನೇಹಿತರಲ್ಲಿ ಮತ್ತೆ ಸಂಬಂಧಿಕರಲ್ಲಿ ಆದಷ್ಟು ನಾವು ಯಾವುದೇ ರೀತಿಯಾದಂತಹ ವ್ಯವಹಾರವನ್ನ ಇಟ್ಕೊಳ್ಬಾರದು. ಹಾಗಾಗಿ ಇನ್ನು ಜಮೀನು ಖರೀದಿ ಮಾಡುವಂತ, ಜಮೀನನ್ನು ಖರೀದಿಸುವಂತ ಅಥವಾ ಸೈಟನ್ನು ತೆಗೆದುಕೊಳ್ಳುವಂತ ಯೋಗ ಇರತಕ್ಕಂಥದ್ದು. ಸ್ತ್ರೀಯರಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು.